ಮೋಸಕ್ಕೆ ಮೋಸವನ್ನೇ ಉತ್ತರವಾಗಿ ಕೊಡುತ್ತೇನೆ ಎಂದು ಹೇಳುತ್ತಾನೆ ಭಗವಂತ ಶ್ರೀಕೃಷ್ಣ ಪರಮಾತ್ಮ. ನಿನ್ನನ್ನು ತುಳಿದವರೇ ಮುಂದೊಂದು ದಿನ ನಿನ್ನ ಕಾಲನ್ನು ಹಿಡಿದು ಬೇಡಿಕೊಳ್ಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಶ್ರೀಕೃಷ್ಣ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಡಿ. ನಿಮ್ಮ ದಿನನಿತ್ಯದ ನಿಮ್ಮ ಗುರಿಗಳ ಕಡೆಗೆ ಗಮನವನ್ನು ಕೊಡಿ. ಖಂಡಿತವಾಗಿಯೂ ಆ ಭಗವಂತ ಶ್ರೀಕೃಷ್ಣನು ನೀವು ನಿಮ್ಮ ನೋವಿಗೆ ಕಾರಣ ಆದವರಿಗೆ ಯಾವ ಶಿಕ್ಷೆಯನ್ನು ಕಾಲಾನಂತರದಲ್ಲಿ ಕೊಡಬೇಕೋ ಅದನ್ನು ಖಂಡಿತವಾಗಿಯೂ ಕೂಡ ಕೊಟ್ಟೇ ಕೊಡುತ್ತಾನೆ. ಸಮಯಕ್ಕೆ ಸ್ವಲ್ಪ ಸಮಯವನ್ನು ಕೊಟ್ಟು ಕಾದು ನೋಡಬೇಕು. ಬದುಕಿನಲ್ಲಿ ಅವಸರ ಎನ್ನುವುದು ಪಡಲೇಬಾರದು. ಅವಸರ ಎನ್ನುವುದು ಅಪಾಯವನ್ನು ತಂದು ಒಡ್ಡಬಹುದು ಜೀವನದಲ್ಲಿ. ಹಾಗಾಗಿ ಅಪಾಯದ ನಿರ್ಧಾರವಾಗಲಿ ಅಪಾಯದ ಮುನ್ಸೂಚನೆಗಳು ಕಂಡಿದ್ದಲ್ಲಿ ಯಾವತ್ತಿಗೂ ಕೂಡ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೋಪದಲ್ಲಾಗಲಿ ನೀವು ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ಎಂದಿಗೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯದನ್ನು ಬಯಸುತ್ತದೆ ಎನ್ನುವಂತಹ ನಿರೀಕ್ಷೆ ಎನ್ನುವುದು ಇರುವುದಿಲ್ಲ. ನಿನ್ನನ್ನು ನಂಬಿಸಿ ಮೋಸ ಮಾಡಿದವರೇ ಮೋಸ ಹೋಗುತ್ತಾರೆ. ಕಾದು ನೋಡಬೇಕು. ಕರ್ಮ ಹೀಗೆ ತಿರುಗಿ ಒಡೆಯುತ್ತದೆ ಅನ್ನುವುದನ್ನು ಹೇಳುವುದಕ್ಕೆ ಆಗುವುದಿಲ್ಲ. ಕರ್ಮ ಎನ್ನುವುದು ನಾವು ಎಷ್ಟೇ ಪ್ರಮಾಣದಲ್ಲಿ ಬೆಳೆದರೂ ಕೂಡ ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆದರೆ ಒಳ್ಳೆಯ ರೀತಿಯ ಕರ್ಮಫಲಗಳು ನಮ್ಮ ಜೀವನದಲ್ಲಿ ಸಿಗುತ್ತದೆ. ಅದೇ ನಾವು ಕೆಟ್ಟ ರೀತಿಯಲ್ಲಿ ಬೆಳೆದಿದ್ದೇ ಆದರೆ ಕೆಟ್ಟ ರೀತಿಯ ಪರಿಣಾಮಗಳು ನಮ್ಮ ಜೀವನದಲ್ಲಿ ಸಿಗುತ್ತದೆ. ಸೋಲು ಎನ್ನುವುದು ಯಾವತ್ತಿಗೂ ಕೂಡ ಶಾಶ್ವತ ಅಲ್ಲವೇ ಅಲ್ಲ. ಬೀಳುವುದು ಸೋಲು ಅಲ್ಲವೇ ಅಲ್ಲ. ಬಿದ್ದ ಮೇಲೆ ಏಳಲು ಪ್ರಯತ್ನಿಸದೆ ಕೆಳಗೆ ಉರುಳುವುದು ಅತಿ ದೊಡ್ಡ ಸೋಲು. ಬಿದ್ದ ಮೇಲೆಯೂ ಕೂಡ ಎದ್ದು ನಿಲ್ಲುತ್ತೇನೆ ಎನ್ನುವಂತಹ ಗಟ್ಟಿ ಧೈರ್ಯ ನಿಮ್ಮಲ್ಲಿ ಇರಬೇಕು. ಆ ಧೈರ್ಯ ಇದ್ದಾಗಲೇ ಬದುಕಿನಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕು ಎನ್ನುವುದು ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಬದುಕಿನಲ್ಲಿ ಏನೇನೋ ತಿರುಳುಗಳು ಬರುವುದು ಸಹಜ. ಬರುವಂತಹ ಎಲ್ಲ ತಿರುಳುಗಳನ್ನು ನೀವು ಬಡಿದೆಬ್ಬಿಸಿ ಮುಂದೆ ನಡೆದಾಗ ಮಾತ್ರ ನೀವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಸೋತ ನಂತರ ಹೊಸ ಅಧ್ಯಾಯ ಆರಂಭಿಸಲು ಯಾವ ಮುಹೂರ್ತವೂ ಕೂಡ ಬೇಡ. ಯಾವ ನೆನಪು ಕೂಡ ಬೇಡ. ಸೋಲೆ ಗೆಲುವಿನ ಸೋಪಾನ. ಇದನ್ನು ಎಂದಿಗೂ ಕೂಡ ಮರೆಯಲೇಬಾರದು. ಬದುಕಿನಲ್ಲಿ ಸೋತಿದ್ದೇನೆ ಎಂದು ಎಂದಿಗೂ ಕೂಡ ಹತಾಶೆಗೆ ಒಳಗಾಗಬೇಡಿ. ಸೋಲಾಗುವುದೇ ಜೀವನದಲ್ಲಿ ಗೆಲುವು ಬಂದೇ ಬರುತ್ತದೆ ಎನ್ನುವಂತಹ ಸೂಚನೆಯನ್ನು ಕೊಡುವ ಸಲುವಾಗಿ ಜೀವನದಲ್ಲಿ ಮೊದಲು ಕೆಟ್ಟ ವ್ಯಕ್ತಿಗಳನ್ನು ನಂಬಿ ನಾವು ಮೋಸ ಹೋಗಿರುತ್ತೇವೆ. ನಂತರ ಎಷ್ಟೇ ಒಳ್ಳೆಯ ವ್ಯಕ್ತಿಗಳು ಬಂದಾಗಲೂ ಕೂಡ ಅವರನ್ನು ನಂಬುವುದೋ ಬಿಡುವುದೋ ಎಂದು ನಮ್ಮನ್ನು ನಾವೇ ಪ್ರಶ್ನೆ ಮಾಡಿಕೊಳ್ಳುತ್ತೇವೆ. ನಂಬಿಕೆಯ ಸಂಬಂಧಗಳಲ್ಲಿ ಒಂದು ದಾರ ಥರ. ಅದು ಒಮ್ಮೆ ಕಿತ್ತು ಹೋದರೆ ಮತ್ತೆ ಗಂಟು ಹಾಕಬಹುದು. ಆದರೆ ಮೊದಲಿನ ಹಾಗೆ ನೇರವಾಗಿ ಇರುವುದಿಲ್ಲ. ಗಂಟು ಗಂಟಾಗಿಯೇ ಉಳಿದು ಬಿಡುತ್ತದೆ. ಸಂಬಂಧಗಳನ್ನು ಉಳಿಸಿಕೊಳ್ಳಿ. ಸಂಬಂಧಗಳು ಗಟ್ಟಿ ಆದಷ್ಟು ನಿಮ್ಮ ಬಾಂಧವ್ಯ ಎನ್ನುವುದು ಗಟ್ಟಿ ಆಗುವುದು. ಒಬ್ಬರಿಗೊಬ್ಬರು ಸಹಕಾರವನ್ನು ಕೊಡುತ್ತಾ ಒಬ್ಬರಿಗೊಬ್ಬರು ಪ್ರೀತಿಯನ್ನು ಹಂಚಿಕೊಳ್ಳುತ್ತಾ ಒಬ್ಬರಿಗೊಬ್ಬರು ಮಮತೆಯಿಂದ ಮಾತನಾಡುತ್ತಾ ಒಬ್ಬರ ಕಷ್ಟ ಸುಖಗಳಿಗೆ ಇನ್ನೊಬ್ಬರು ಆಗುತ್ತಾ ಬದುಕುವುದೇ ನಿಜವಾದ ಸಂಬಂಧ. ಭಯಪಟ್ಟು ಕುಳಿತುಕೊಂಡರೆ ಬದುಕುವು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆ ಹಾಕಿ ನೋಡಬೇಕು. ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ. ಸೋತರೆ ಮುಂದೆ ನೀನು ಹೇಗೆ ಮಾಡಬಾರದು ಎನ್ನುವುದನ್ನು ನಿನಗೆ ಕಲಿಸುತ್ತದೆ. ಒಟ್ಟಿನಲ್ಲಿ ಬದುಕು ಎನ್ನುವುದು ಅನಿರೀಕ್ಷಿತವಾದದ್ದು. ಬದುಕು ಹೇಗೆ ಬರುತ್ತದೆಯೋ ಅದನ್ನು ಹಾಗೆಯೇ ಸ್ವೀಕರಿಸುತ್ತಾ ಜೀವನದ ಉದ್ದಕ್ಕೂ ಕೂಡ ಮುಂದುವರಿಯಬೇಕು. ಯಾವತ್ತಿಗೂ ಕೂಡ ಕಾಯುತ್ತಾ ಯೋಚಿಸುತ್ತಾ ಕಾಲಹರಣವನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಬದುಕು ಎನ್ನುವುದು ಯೋಚನೆಗಿಂತಲೂ ಕೂಡ ವೇಗವಾಗಿ ಸಾಗುತ್ತದೆ. ಯೋಚನೆಯನ್ನು ಎಷ್ಟು ಬೇಕೋ ಅಷ್ಟೇ ಮಾಡಬೇಕು. ಅತಿಯಾಗಿ ಯೋಚನೆಯಲ್ಲಿ ಮುಳುಗಿದರೆ ಆ ಯೋಚನೆಯೇ ಒಂದು ದಿನ ನಿಮ್ಮನ್ನು ಚಿತೆಗೆ ಏರುವಂತೆ ಮಾಡಬಹುದು. ಸಂತೋಷವಾಗಿ ಇದ್ದಾಗ ಆಶ್ವಾಸನೆ ಎಂದಿಗೂ ಕೂಡ ಕೊಡಬೇಡಿ. ಕೋಪದಲ್ಲಿ ಇದ್ದಾಗ ಪ್ರತಿಕ್ರಿಯೆಯನ್ನು ನೀಡಲೇಬೇಡಿ. ದುಃಖದಲ್ಲಿ ಇದ್ದಾಗ ನಿರ್ಧಾರಗಳನ್ನು ಎಂದಿಗೂ ಕೂಡ ತೆಗೆದುಕೊಳ್ಳಲೇಬೇಡಿ. ಅವು ಎಂದಿಗೂ ಕೂಡ ನಿಮ್ಮ ಜೀವನಕ್ಕೆ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಕ್ಕೆ ಸಹಕಾರವನ್ನು ಕೊಡುವುದೇ ಇಲ್ಲ.
ನಂಬಿಕೆ ಎನ್ನುವುದು 3 ಅಕ್ಷರಗಳು ಅಷ್ಟೇ. ಆದರೆ ಅದನ್ನು ಸಂಪಾದಿಸುವುದು ತುಂಬಾನೇ ಕಷ್ಟ. ಏಕೆಂದರೆ ಅದು ಹಣಕ್ಕಿಂತಲೂ ಕೂಡ ದುಬಾರಿ ಆಗಿರುವಂತಹ ವಸ್ತು. ಹಾಗಾಗಿ ನಂಬಿಕೆಯನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು ಮನುಷ್ಯ ಕಲಿಯಲೇಬೇಕು. ಎಷ್ಟೇ ಅಡೆತಡೆಗಳು ಎದುರಾದರೂ ಕೂಡ ಸೂರ್ಯ ಉದಯಿಸದೆ ಇರದು. ಅದೇ ರೀತಿ ಜೀವನದಲ್ಲಿ ಗುರಿ ಸಾಧನೆಗೆ ಅಡ್ಡಿ ಆತಂಕ ಎದುರಾಗುವುದು ಸಹಜ. ಅದಕ್ಕೆ ಅಂಜಬಾರದು. ಏನೇ ಬಂದರೂ ಕೂಡ ಮುಗುಳ್ನಗುತ್ತಾ ಮುಂದುವರಿಯಬೇಕು. ಆಗುವುದೆಲ್ಲ ಒಳ್ಳೆಯದೇ ಎನ್ನುವಂತಹ ನಂಬಿಕೆ ಎನ್ನುವುದು ನಿಮ್ಮಲ್ಲಿ ಇರಬೇಕು. ಖಂಡಿತವಾಗಿಯೂ ಕೂಡ ಒಳ್ಳೆಯದೇ ಆಗುತ್ತದೆ. ತಪ್ಪು ಮಾಡುವುದಕ್ಕೆ ಬೇಕಾದಷ್ಟು ಮಾರ್ಗಗಳು ಇದ್ದರೂ ಕೂಡ ಮಾಡದೆಯೇ ಇರುವುದಕ್ಕೆ ವ್ಯಕ್ತಿತ್ವವೆಂದು ಹೇಳುತ್ತಾರೆ. ಅಂತಹ ವ್ಯಕ್ತಿತ್ವವನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ರೂಪಿಸಿಕೊಳ್ಳಬೇಕು. ಆಗ ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನದಲ್ಲಿ ಒಳ್ಳೆಯ ದಿನಗಳು ಬಂದೇ ಬರುತ್ತದೆ. ನೊಂದವರ ಕಣ್ಣೀರನ್ನ ಒರೆಸುವುದಕ್ಕೆ ಸಮಯವು ಹೇಗೆ ಕಾಯುತ್ತಾ ಇರುತ್ತದೆಯೋ ಹಾಗೆಯೇ ನೋಯಿಸಿದವರಿಗೂ ಕೂಡ ಶಿಕ್ಷೆಯನ್ನ ಕೊಡುವುದಕ್ಕೆ ಸಮಯವು ಕಾಯುತ್ತಲೇ ಇರುತ್ತದೆ. ಅದನ್ನು ಎಂದಿಗೂ ಕೂಡ ಮರೆಯಬೇಡಿ. ಇನ್ನೊಬ್ಬರ ನೋವಿಗೆ ಕಾರಣರಾಗಿ ಅವರು ಎಂದಿಗೂ ಕೂಡ ಜೀವನದಲ್ಲಿ ಬೆಳೆಯುವುದಕ್ಕೆ ಅಥವಾ ನೆಮ್ಮದಿಯಿಂದ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ನೋವಿಗೆ ಪ್ರತೀಕವಾಗಿ ನೋವೇ ಅವರಿಗೆ ಸಿಗುವುದು. ಕಾಲ ಯಾವತ್ತಿಗೂ ಕೂಡ ಒಂದೇ ರೀತಿಯಾಗಿ ಇರುವುದಿಲ್ಲ. ನಿನ್ನನ್ನು ದಿನನಿತ್ಯ ಅಳಿಸಿದವರಿಗೆ ಅಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ. ಸ್ವಲ್ಪ ಸಹನೆಯಿಂದ ಕಾದು ನೋಡುತ್ತಿರಬೇಕು ಮನುಷ್ಯ. ಎಂದಿಗೂ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯದೇ ಆಗುತ್ತದೆ. ಕೆಟ್ಟದ್ದನ್ನು ಬಯಸಿದರೆ ಜೀವನದ ಉದ್ದಕ್ಕೂ ಕೂಡ ಕೆಟ್ಟದ್ದೇ ಅನುಭವಿಸಬೇಕಾಗುತ್ತದೆ. ಜೀವನದಲ್ಲಿ ನಾವು ಎಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರಬಹುದು. ಆದರೆ ಅದಕ್ಕೆ ಕಾರಣ ಅವರ ಅತಿಯಾದ ಬುದ್ಧಿವಂತಿಕೆ ಅಲ್ಲವೇ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವಂತಹ ಅತಿಯಾದ ನಂಬಿಕೆಯೂ ಕೂಡ ಆಗಿರಬಹುದು ಅಲ್ಲವೇ. ಹಾಗಾಗಿ ಅತಿಯಾದ ನಂಬಿಕೆಯನ್ನು ಯಾರ ಮೇಲೆಯೂ ಕೂಡ ಇಡಬಾರದು. ಇಂದು ನಿನ್ನನ್ನು ಕಾಡುತ್ತಿರುವಂತಹ ನೋವು ನಾಳೆ ಮಾಯವಾಗಲೇಬೇಕು. ತಾಳ್ಮೆಯಿಂದ ಇರು. ಸಮಯ ಎಲ್ಲವನ್ನ ಬದಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡ. ಯಾರನ್ನೂ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕೆ ಹೋಗಬೇಡ. ಏಕೆಂದರೆ ನೆರಳು ಕೂಡ ಕತ್ತಲಾದಾಗ ನಿಮ್ಮನ್ನು ಬಿಟ್ಟು ಹೋಗುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಪ್ರೀತಿಸುವವರು ಸಾವಿರಾರು ಜನರು ಸಿಗಬಹುದು, ಆದರೆ ನಮ್ಮ ಕಷ್ಟದಲ್ಲಿ ಹೆಗಲು ಕೊಡುವವರು ಸಿಗುವುದು ಒಬ್ಬರೇ. ಅಂತಹ ಒಬ್ಬರು ಸಿಕ್ಕಾಗ ಎಂದಿಗೂ ಕೂಡ ಅವರನ್ನು ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಸಂಬಂಧಗಳು ಹಗ್ಗದ ಹಾಗೆ, ಎಳೆದಷ್ಟು ಬಿಗಿಯಾಗುತ್ತದೆ ಹೊರತು ಕಡಿಮೆ ಆಗುವುದೇ ಇಲ್ಲ. ಯಾರೋ ನಿಮ್ಮನ್ನು ಬಿಟ್ಟು ಹೋದರು ಎಂದು ಸಂಕಟ ಪಡಬೇಡಿ. ಪಾಂಡವರು ಜೊತೆ ಇಡೀ ಪ್ರಪಂಚವೇ ಇಲ್ಲದೆ ಇದ್ದಾಗ ಕೃಷ್ಣ ಒಬ್ಬನೇ ಜೊತೆಗೆ ಇದ್ದ. ನಿಮ್ಮ ಜೊತೆಗೆ ಯಾರು ಇರುತ್ತಾರೆಯೋ ಅವರನ್ನು ಎಂದಿಗೂ ಕೂಡ ಕಳೆದುಕೊಳ್ಳುವುದಕ್ಕೆ ಹೋಗಬೇಡಿ. ಎಲ್ಲಿ ಮಾತನಾಡಬೇಕು, ಎಲ್ಲಿ ಮೌನವಾಗಿ ಇರಬೇಕು ಎನ್ನುವುದನ್ನು ಅರಿತಾಗ ಮಾತ್ರ ಈ ಬದುಕಿನಲ್ಲಿ ನಾವು ಗೆಲ್ಲುವುದಕ್ಕೆ, ಬದುಕಿನಲ್ಲಿ ಜೀವಿಸುವುದಕ್ಕೆ ಸಾಧ್ಯವಾದೀತು. ಏಕೆಂದರೆ ಇಲ್ಲಿ ಎಲ್ಲರೂ ಕೂಡ ಸ್ವಾರ್ಥಿಗಳೇ ಆಗಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾತ್ರ ಯೋಚನೆಗಳನ್ನು ಮಾಡುತ್ತಾರೆ. ಎಲ್ಲರೂ ಒಳ್ಳೆಯವರಾಗಿ ಇರಲು ಪ್ರಯತ್ನಿಸಬೇಡಿ. ಏಕೆಂದರೆ ಕನ್ನಡಿಯೂ ಸಹ ಧೂಳು ಬಿದ್ದರೆ ಮುಖವನ್ನು ಸ್ಪಷ್ಟವಾಗಿ ತೋರಿಸುವುದಿಲ್ಲ ಎನ್ನುವುದನ್ನು ಮರೆಯಲೇಬೇಡಿ. ನಮ್ಮ ಬೆಲೆ ನಮಗೆ ಗೊತ್ತಾಗುವುದು ನಾವು ಪರರಿಗಾಗಿ ಬದುಕಿದಾಗ ಅಲ್ಲ, ನಮಗಾಗಿ ನಾವು ಬದುಕಲು ಶುರು ಮಾಡಿದಾಗ. ಆಯ್ಕೆಯಲ್ಲೇ ತಪ್ಪಾಗಿ ಇರುವಾಗ ಯೋಗ್ಯರಲ್ಲದವರಿಗೆ ಪ್ರೀತಿಯನ್ನು ಕೊಟ್ಟು ಕೊರಗುವ ಮನೋಭಾವ ನಮ್ಮಲ್ಲಿ ಏಕೆ? ಕೆಸರಲ್ಲಿ ನೀರಾಕಿ ಪರಿಶುದ್ಧವಾದ ನೀರು ಬಯಸಿದರೆ ದೊರೆಯುವುದೇ? ನೋವನ್ನು ನಾವು ನುಂಗಿ ಮುಂದೆ ನಡೆಯುವುದನ್ನು ಕಲಿಯಬೇಕು. ಸಾಧನೆ ದೊಡ್ಡದ್ದು ಇರಲಿ, ಅದಕ್ಕೆ ಬೇಕಾಗಿರುವಂತಹ ಪ್ರಯತ್ನವೂ ಕೂಡ ದೊಡ್ಡದಾಗಿಯೇ ಹಾಕುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ನೀನು ಅಂದುಕೊಂಡಂತಹ ಸಾಧನೆಯನ್ನು ನೀನು ಮುಟ್ಟುವುದಕ್ಕೆ ಸಾಧ್ಯವಾದೀತು. ಜೀವನದಲ್ಲಿ ಆಯಾ ತಪ್ಪಿದ್ದರೂ ಕೂಡ ಪರವಾಗಿಲ್ಲ, ಆಯ್ಕೆ ತಪ್ಪಬಾರದು. ಒಂದು ತಪ್ಪು ಆಯ್ಕೆ ಜೀವನದ ದಿಕ್ಕನ್ನೇ ಬದಲಿಸುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಬೇರೆಯವರು ನಿಮ್ಮ ಮುಂದೆ ಎಂದಿಗೂ ಕೂಡ ಹೀಯಾಳಿಸುತ್ತಾ ಇದ್ದರೆ ಇತರರನ್ನು ಅಥವಾ ನಿಮ್ಮನ್ನೇ ಆಗಿರಬಹುದು.
ನೀವು ಯಾರಿಗೂ ಕೂಡ ಏನನ್ನ ಬಗೆಯದೆ ಸುಮ್ಮನೆ ಕೇಳಿಸುತ್ತಾ ಸುಮ್ಮನೆ ಕುಳಿತಿರಿ. ಕಾಲ ಸಮಯ ಎನ್ನುವುದು ಎಲ್ಲರಿಗೂ ಕೂಡ ಸರಿಯಾದ ಉತ್ತರವನ್ನು ಕೊಟ್ಟೇ ಕೊಡುತ್ತದೆ. ಸಂಬಂಧಗಳಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಹುಡುಕುತ್ತಾ ಕುಳಿತುಕೊಳ್ಳಬೇಡಿ. ಏಕೆಂದರೆ ತಪ್ಪು ಯಾರದ್ದೇ ಆಗಲಿ ಕಳೆದುಕೊಳ್ಳುವುದು ಮಾತ್ರ ನಮ್ಮ ಒಂದು ಬಾಂಧವ್ಯ ಎನ್ನುವುದನ್ನು ಮರೆಯಲೇಬೇಡಿ. ಮನುಷ್ಯನಿಗಿಂತ ಹೆಚ್ಚಾಗಿ ಮನುಷ್ಯತ್ವಕ್ಕೆ ಬೆಲೆಯನ್ನು ಕೊಡುವುದನ್ನು ಮನುಷ್ಯ ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಮನುಷ್ಯತ್ವಕ್ಕೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾದೀತು. ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತವಾಗಿರುವ ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡೋದನ್ನು ಮಾತ್ರ, ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಯಾರೋ ನಿಮ್ಮನ್ನು ಸರಿಯಾಗಿ ನಡೆಸಿಕೊಳ್ಳುತ್ತಿಲ್ಲ ಎಂದು ಎಂದಿಗೂ ಕೂಡ ದುಃಖ ಮಾಡುವುದಕ್ಕೆ ಹೋಗಬೇಡಿ. ನೆನಪಿಡಿ, ಎಷ್ಟೇ ಬೆಲೆ ಬಾಳುವ ವಜ್ರವಾದರೂ ಕೂಡ ಅದರ ಮೌಲ್ಯ ಕೇವಲ ರತ್ನ ಪರೀಕ್ಷೆಗೆ ಮಾತ್ರ ಉಳಿಯುತ್ತದೆ. ಕಲ್ಲು ಮಾರುವವನಿಗೆ ಅದು ಎಂದಿಗೂ ಕೂಡ ಗೊತ್ತಾಗುವುದೇ ಇಲ್ಲ. ನೀವು ಎಷ್ಟೇ ಒಳ್ಳೆಯ ವ್ಯಕ್ತಿ ಇದ್ದರೂ ಕೂಡ ನಿಮ್ಮನ್ನು ಪರಿಗಣಿಸಬೇಕು ಅನ್ನುವುದೇ ಆದರೆ ಒಳ್ಳೆಯ ಮನಸ್ಸಿನಿಂದ ಮಾತ್ರ ಅದು ಸಾಧ್ಯವಾದೀತು. ಹಿಂದಿನ ದಿನಗಳು ನೆನಪಾದರೆ ಅನಿಸುವುದೊಂದೇ, ಹೇಗಿದ್ದೆವು ಹೇಗಾದೆವು ಎಂದು. ದಿನಗಳು ಕಳೆದಂತೆ ಜೀವನ ಎನ್ನುವುದು ಖುಷಿಯನ್ನು ಕೊಡುತ್ತದೆ, ಜೀವನದಲ್ಲಿ ದುಃಖವನ್ನು ಕೂಡ ಕೊಡುತ್ತದೆ. ಜೀವನದಲ್ಲಿ ನಿನಗೆ ಯಾರೂ ಇಲ್ಲ, ನೀನು ಒಬ್ಬನೇ ಎನ್ನುವುದನ್ನು ಕೂಡ ತಿಳಿಸಿಕೊಡುತ್ತದೆ. ಅದನ್ನು ಅರಿತು ಜೀವನವನ್ನು ಮಾಡುವುದನ್ನು ನಾವು ನೋಡಬೇಕು. ಏಕೆಂದರೆ ಸಮಯ ಎನ್ನುವುದು ಎಲ್ಲವನ್ನ ಕಲಿಸಿಕೊಡುತ್ತದೆ. ನೋಡಿ, ನಾವು ಏನೋ ಅಂದುಕೊಂಡಿರುತ್ತೇವೆ, ಆದರೆ ಭವಿಷ್ಯ ಎನ್ನುವುದು ಇನ್ನೇನೋ ನಮಗೆ ತಿಳಿಸಿಕೊಡುತ್ತದೆ. ನೀವು ಭವಿಷ್ಯದ ಬಗ್ಗೆ ಅತಿಯಾಗಿ ಯೋಚನೆಯನ್ನು ಮಾಡುವುದಕ್ಕೆ ಹೋಗಬೇಡಿ. ಇಂದಿನ ನೆಮ್ಮದಿಯನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಇಂದಿನ ದಿನವನ್ನು ಸರಿಯಾದ ರೀತಿಯಲ್ಲಿ ನೀವು ನಿರ್ವಹಿಸುವುದನ್ನು ಕಲಿಯಬೇಕು. ಅಂದಾಗ ಮಾತ್ರ ಮುಂದೆ ನಿಮ್ಮ ಜೀವನ ಎನ್ನುವುದು ಹಸನ್ಮುಖವಾಗಿ ಇರುವುದಕ್ಕೆ ಸಾಧ್ಯವಾಗುತ್ತದೆ. ಜೀವನದಲ್ಲಿ ಸೋಲು ಅನುಭವಿಸದೇ ಇದ್ದರೆ ಎಂದಿಗೂ ಕೂಡ ಮುಂದೆ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸೋಲಾಗಿದೆ ಎಂದು ಧೃತಿಗೆಡುವುದಕ್ಕೆ ಹೋಗಬೇಡಿ. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ನಿಮ್ಮ ಜೀವನದಲ್ಲಿ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಎಂತಹ ವ್ಯಕ್ತಿಯಾಗಿದ್ದರೂ ಕೂಡ ಎಲ್ಲರಿಗೂ ಸಮಸ್ಯೆ ಎನ್ನುವುದು ತಪ್ಪಿದ್ದಲ್ಲ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಾನೆ, ಕೆಟ್ಟ ಸಮಯ ಬಂದಾಗ ನಿಮಗೆ ಸಹಾಯ ಮಾಡಲು ಯಾರೂ ಬರುವುದಿಲ್ಲ ಅಂತ ತಿಳಿದರೆ ನೀವು ಎಂದಿಗೂ ಕೂಡ ಬೇಜಾರು ಮಾಡಿಕೊಳ್ಳುವುದಕ್ಕೆ ಹೋಗಬೇಡಿ. ಆ ಸಮಯದಲ್ಲಿ ನೀವು ಒಬ್ಬರೇ ಹೋರಾಟವನ್ನು ಮಾಡುವುದರಿಂದ ನಿಮ್ಮ ಆತ್ಮಶಕ್ತಿಯನ್ನು ಗುರುತಿಸಲು ಸಹಾಯವಾಗುತ್ತದೆ. ಕಾಯುವಂತಹ ತಾಳ್ಮೆ ಎನ್ನುವುದು ನಮಗೆ ಇರಬೇಕಾದಂಥದ್ದು ತುಂಬಾ ಅವಶ್ಯಕ. ಒಳ್ಳೆಯವರಿಗೆ ಒಳ್ಳೆಯತನವೇ ಶತ್ರು. ಅದೆಷ್ಟೇ ಕಷ್ಟಗಳು ಬಂದರೂ ಕೂಡ ಸರಿಯೇ, ಧೈರ್ಯ ಕಳೆದುಕೊಳ್ಳುವುದಕ್ಕೆ ಹೋಗಬಾರದು. ಉದುರಿದ ಎಲೆಗಳು ಎಂದಿಗೂ ಕೂಡ ಬೇರನ್ನ ಅಲುಗಾಡಿಸುವುದಕ್ಕೆ ಸಾಧ್ಯವೇ ಇಲ್ಲ. ಕಷ್ಟದ ಸಮಯದಲ್ಲಿ ದೇವರು ಏಕೆ ಸುಮ್ಮನೆ ಇದ್ದಾನೆ ಎಂದು ಯೋಚಿಸುವುದಕ್ಕೆ ಹೋಗಬೇಡಿ. ಏಕೆಂದರೆ ಪಾಠ ಕಲಿಸಿದ ಶಿಕ್ಷಕನೂ ಕೂಡ ಪರೀಕ್ಷೆಯ ಕೊಠಡಿಯಲ್ಲಿ ಸುಮ್ಮನೆ ಇರುತ್ತಾನೆ ಎನ್ನುವುದನ್ನು ನೀವು ಮರೆಯುವುದಕ್ಕೆ ಹೋಗಬೇಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಖಂಡಿತವಾಗಿಯೂ ಕೂಡ ನಮ್ಮ ಒಂದು ಪರೀಕ್ಷೆ ಎನ್ನುವುದು ಯಾವ ರೀತಿಯಾಗಿ ನಮ್ಮ ತಯಾರಿ ಎನ್ನುವುದು ಇರಬೇಕು ಅಂದರೆ, ಅವನು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳಿದರೂ ಕೂಡ ಆ ಎಲ್ಲ ಪ್ರಶ್ನೆಗಳನ್ನು ನಾವು ಮೆಟ್ಟಿ ನಡೆಯುತ್ತೇವೆ, ಎಲ್ಲದಕ್ಕೂ ಕೂಡ ಉತ್ತರವನ್ನು ಬರೆಯುತ್ತೇವೆ ಎನ್ನುವ ಆತ್ಮವಿಶ್ವಾಸ ಎನ್ನುವುದು ನಮ್ಮಲ್ಲಿ ಮೂಡಬೇಕು. ಆ ರೀತಿಯಾಗಿ ನಮ್ಮ ಪ್ರಯತ್ನ ಎನ್ನುವುದು ಇರಬೇಕು. ನಮ್ಮ ಓದು ಎನ್ನುವುದು ಕೂಡ ಅದೇ ರೀತಿಯಾಗಿ ಮುಂದುವರಿಯಬೇಕು. ಯಾರನ್ನೇ ಆಗಲಿ ಬಡಿದೆಬ್ಬಿಸುವ ಶಕ್ತಿ ಬದುಕಿಗೆ ಮಾತ್ರ ಇರುವುದು. ಕರ್ಮ ಕಾಡುತ್ತದೆ, ಧರ್ಮ ಎನ್ನುವುದು ಕಾಯುತ್ತದೆ. ನೀವು ಎಲ್ಲಿಯವರೆಗೆ ಉಪಯೋಗಕ್ಕೆ ಬರುತ್ತೀರಿಯೋ ಅಲ್ಲಿಯವರೆಗೆ ಜನರು ನಿಮ್ಮನ್ನು ಪ್ರೀತಿಸುತ್ತಾರೆ. ಗಾಯವಾಸಿ ಆಗಬೇಕಾದರೆ ಮತ್ತೆ ಮತ್ತೆ ಅದನ್ನು ಮುಟ್ಟುವುದನ್ನು ಬಿಡಬೇಕಂತೆ. ಹಾಗೆಯೇ ಜೀವನದಲ್ಲಿ ಯಾರೋ ಏನೋ ಅಂದರು ಎಂದು ತಲೆಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ನಿಮ್ಮ ಜೀವನವಿದು, ಇದು ಕಂಡವರ ಜೀವನ ಅಲ್ಲ ನೋಡಿ. ಹಾಗಾಗಿ ಕಂಡವರ ಮಾತಿಗೆ ನೀನೇಕೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗುತ್ತೀಯಾ? ನಿನಗೆ ನಿನ್ನದೇ ಆಗಿರುವಂತಹ ಆಯಾಮಗಳು ಇರುತ್ತವೆ. ನಿನಗೆ ನಂಬಿರುವಂತಹ ಜನರು ಇರುತ್ತಾರೆ. ಅಂತಹ ಜನರನ್ನು ನೀನು ಎಂದಿಗೂ ಕೂಡ ಅರ್ಧದಲ್ಲಿ ಕೈ ಬಿಡುವುದಕ್ಕೆ ಹೋಗಲೇಬೇಡ. ನಿನ್ನ ಕೋಪವೇ ನಿನಗೆ ಶತ್ರು. ಕೋಪದಿಂದ ಅವಿವೇಕ ಪ್ರಾಪ್ತಿಯಾಗುತ್ತದೆ, ಅವಿವೇಕದಿಂದ ಮತಿಭ್ರಮಣೆ ಉಂಟಾಗುತ್ತದೆ.
ಅತಿಮತಿ ಭ್ರಮಣೆಯಿಂದ ಬುದ್ಧಿನಾಶ ಆದಾಗ ಸರ್ವಸ್ವವೂ ಕೂಡ ನಾಶವಾಗುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರೆಯುವುದಕ್ಕೆ ಹೋಗಲೇಬೇಡ. ಬುದ್ಧಿ ಭ್ರಮಣೆ ಎನ್ನುವುದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ಅದು ನಿನ್ನ ಜೀವನವನ್ನು ಸರ್ವನಾಶ ಮಾಡುತ್ತದೆ. ಮನುಷ್ಯನಿಗೆ ಅಹಂಕಾರ ಎನ್ನುವುದು ಎಷ್ಟು ಇರುತ್ತದೆಯೋ ಅಷ್ಟು ಅವನು ಜೀವನದಲ್ಲಿ ಎಲ್ಲವನ್ನ ಕಳೆದುಕೊಳ್ಳುತ್ತಾನೆ. ನಮ್ಮ ಬದುಕಿನ ಕರ್ಮವನ್ನು ಭಯ ಭಕ್ತಿಯಿಂದ ನಿಷ್ಠೆಯಿಂದ ಪರಮಾತ್ಮನ ಮೇಲೆ ನಂಬಿಕೆಯನ್ನು ಇಟ್ಟು ಮಾಡುವುದಕ್ಕೆ ಮುಂದಾಗಬೇಕು. ಏಕೆಂದರೆ ಆ ನಮ್ಮ ಕರ್ಮಗಳ ಮೇಲಿನ ಸ್ವಾನಂಬಿಕೆ ಮತ್ತು ಅದರ ಮೇಲಿನ ನಿರಂತರವಾಗಿರುವಂತಹ ಪ್ರಯತ್ನವು ಕರ್ಮಗಳನ್ನು ಯಶಸ್ವಿಗೊಳಿಸುವ ಸೂತ್ರವಾಗಿರುತ್ತದೆ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯನಾದವನು ಮರೆಯುವುದಕ್ಕೆ ಹೋಗಲೇಬಾರದು. ಖಂಡಿತವಾಗಿಯೂ ಕೂಡ ಒಳ್ಳೆಯ ಸಮಯ ಎನ್ನುವುದು ಬಂದೇ ಬರುತ್ತದೆ. ಆ ಸಮಯ ಎನ್ನುವುದು ಒಳ್ಳೆಯದಾಗಿ ಇದ್ದಾಗ, ಒಳ್ಳೆಯ ಸಂದರ್ಭಗಳು ಕೂಡಿ ಬಂದಾಗ ಖಂಡಿತವಾಗಿಯೂ ಕೂಡ ಒಳ್ಳೆಯ ಹೆಸರು ಎನ್ನುವುದು ನೀವು ಪಡೆಯುತ್ತೀರಾ. ನಾವು ಬೇರೆಯವರಿಂದ ಪ್ರೀತಿ ಅಥವಾ ಸ್ನೇಹವನ್ನು ನಿರೀಕ್ಷಿಸುವ ಮನೋಭಾವನೆಯನ್ನು ಹೊಂದಿದ್ದರೆ ನಮ್ಮ ಮನೋಧೋರಣೆಯೂ ಕೂಡ ಅವರ ದೃಷ್ಟಿಯಲ್ಲಿ ಗೌರವದ ಪ್ರಮಾಣಕ್ಕೆ ಅನುಗುಣವಾಗಿ ಇರಬೇಕು. ಅಂದಾಗ ಮಾತ್ರ ನಾವು ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನೀವು ಮರೆಯುವುದಕ್ಕೆ ಹೋಗಲೇಬಾರದು. ನಮ್ಮ ಮನಸ್ಸಿನ ಮೂಲಕ ಆಡುವ ಕೆಟ್ಟ ಚಿಂತನೆಗಳಿಗಿಂತಲೂ ಕೂಡ ನಮ್ಮ ಮಾತಿನ ಮೂಲಕ ಆಡುವಂತಹ ಕೆಟ್ಟ ಮಾತುಗಳ ಪಾಪವು ಮಹತ್ತರವಾದದ್ದು. ಆದ್ದರಿಂದ ದುಷ್ಟ ಮಾತುಗಳಿಂದ ನಾಲಿಗೆಯನ್ನು ದೂರವಿಡಿ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಬದುಕಿನಲ್ಲಿಯೂ ಕೂಡ ಕೊರತೆಗಳನ್ನು ಅನುಭವಿಸಬೇಕಾಗುತ್ತದೆ ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಈ ಭೂಮಿಯ ಮೇಲೆ ಇರುವಂತಹ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ತಮ್ಮದೇ ಆಗಿರುವಂತಹ ಒಂದು ಸಮಸ್ಯೆಗಳು ಎನ್ನುವುದು ಇದ್ದೇ ಇರುತ್ತದೆ. ಆ ಸಮಸ್ಯೆಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಅಥವಾ ಪ್ರಾಣಿಯಾದದ್ದು ಅದನ್ನು ಮೆಟ್ಟಿ ನಡೆದಾಗ ಮಾತ್ರ ತನ್ನ ಜೀವನವನ್ನು ಸೊಗಸಾಗಿ ನಡೆಸುವುದಕ್ಕೆ ಸಾಧ್ಯವಾದೀತು ಎನ್ನುವುದನ್ನು ಮರೆಯುವುದಕ್ಕೆ ಹೋಗಲೇಬೇಡಿ. ಯಾವಾಗ ಅತ್ತೆ ಸೊಸೆಯನ್ನ ಮಗಳ ರೀತಿಯಲ್ಲಿ ನೋಡುತ್ತಾಳೆಯೋ, ಯಾವಾಗ ಅತ್ತೆಯನ್ನ ಸೊಸೆ ತಾಯಿಯ ರೀತಿಯಲ್ಲಿ ಕಾಣುತ್ತಾಳೆಯೋ, ಆ ಮನೆಯಲ್ಲಿ ಎಂದಿಗೂ ಕೂಡ ಅತ್ತೆ ಸೊಸೆಯ ಮಧ್ಯೆ ಜಗಳ ಎನ್ನುವುದೇ ಬರುವುದಿಲ್ಲ. ಜೊತೆಯಲ್ಲಿ ಇದ್ದಾಗಲೇ ಜೋಪಾನವನ್ನು ಮಾಡಿ. ಒಂದು ಸಲ ಕಳೆದುಕೊಂಡರೆ ನೀವು ಬೇಕು ಅಂದರೂ ಕೂಡ ಆ ವ್ಯಕ್ತಿ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚು ಎಂದಿಗೂ ಕೂಡ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಎಂದಿಗೂ ಕೂಡ ಯೋಚನೆ ಇದ್ದಂತೆಯೇ ಜೀವನ ಎನ್ನುವುದು ಆಗುವುದೇ ಇಲ್ಲ. ನಿನ್ನ ನಗು ನಿನ್ನ ಹೃದಯದ ಸಿರಿ, ನಿನ್ನ ಮಾತು ನಿನ್ನ ಬದುಕಿನ ದಾರಿ, ನಿನ್ನ ನೆನಪು ನಿನ್ನ ಕನಸಿನ ಜರಿ, ನಿನ್ನ ಪ್ರೀತಿ ನನ್ನ ಜೀವನದ ತರಿ. ನೀ ಇದ್ದರೆ ಸಾಕು ನನಗೆ ಪ್ರತಿದಿನ ಸರಿ. ಜೀವನದಲ್ಲಿ ಯಾರನ್ನಾದರೂ ಕೂಡ ಕ್ಷಮಿಸುವಷ್ಟು ಒಳ್ಳೆಯವರಾಗಿ, ಆದರೆ ಅವರನ್ನು ಮತ್ತೆ ನಂಬುವಷ್ಟು ಮೂರ್ಖರಾಗಿ ಇರುವುದಕ್ಕೆ ಹೋಗಲೇಬೇಡಿ. ಎಲ್ಲದಕ್ಕೂ ಕೂಡ ಒಂದು ಕಾಲಮಾನ ಎನ್ನುವುದು ಇದೆ. ಆ ಕಾಲಮಾನಕ್ಕೆ ತಕ್ಕಂತೆ ಜೀವನವನ್ನು ರೂಪಿಸುವುದನ್ನು ಮನುಷ್ಯನಾದವನು ತಿಳಿದುಕೊಳ್ಳಬೇಕು. ಜೀವನದಲ್ಲಿ ಎಷ್ಟು ಬಾರಿ ಬಿದ್ದರೂ ಕೂಡ ಪರವಾಗಿಲ್ಲ, ಆದರೆ ಪ್ರತಿ ಬಾರಿ ಎದ್ದು ನಿಲ್ಲುವ ಧೈರ್ಯ ಇರಬೇಕು. ಸಮಯ ಕಠಿಣವಾಗಿ ಇದ್ದರೂ ಕೂಡ ಮನಸ್ಸು ಬಲವಾಗಿ ಇರಲಿ. ಯಶಸ್ಸು ನಿನ್ನ ಹೆಜ್ಜೆ ಗುರುತು ಹುಡುಕುತ್ತದೆ. ಜೀವನವೇ ಹಾಗೆ. ಪ್ರೀತಿ ಅಂದರೆ ಮದುವೆಯಾಗಿ ಜೊತೆಯಲ್ಲಿ ಇದ್ದರೆ ಮಾತ್ರ ಅದು ಪ್ರೀತಿ ಅಲ್ಲ. ಜೊತೆಯಲ್ಲಿ ಇರಲಿ, ಇಲ್ಲದೆಯೇ ಇರಲಿ, ಮನಸ್ಸಿನಲ್ಲಿ ಹುಟ್ಟುವ ಪ್ರೀತಿ ಎಂದೆಂದಿಗೂ ಕೂಡ ಶಾಶ್ವತವಾಗಿ ಅದು ನಿಜವಾದ ಪ್ರೀತಿ ಆಗಿರುತ್ತದೆ. ಯಾರೂ ನಮಗೆ ಸಿಕ್ಕಿಲ್ಲವೆಂದು, ಅವರು ಒಳ್ಳೆಯವರಲ್ಲ ಎಂದು ದೂಷಿಸುವುದು ಬೇಡ. ಅವರಿಗೆ ಯಾವ ಕೆಲಸ ಇರುತ್ತದೆಯೋ ಏನೋ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸುವುದಕ್ಕೆ ಹೋಗಬೇಡ. ನಂಬಿಕೆ ಇಲ್ಲದ ಕಡೆ ವಾದವನ್ನು ಮಾಡುವುದಕ್ಕೆ ಹೋಗಬೇಡ. ಮನಸ್ಸಾಕ್ಷಿ ಇಲ್ಲದ ಕಡೆ ಒಳ್ಳೆಯ ಮನಸ್ಸನ್ನು ಬಯಸಬೇಡ. ಬೆಲೆ ಇಲ್ಲದ ಕಡೆ ಪ್ರೀತಿಯನ್ನು ಬಯಸುವುದಕ್ಕೆ ಹೋಗಲೇಬೇಡ. ಎಲ್ಲಿ ನಿನಗೆ ಬೆಲೆ ಎನ್ನುವುದು ಸಿಗುತ್ತದೆಯೋ ಅಲ್ಲಿ ಮಾತ್ರ ಜೀವನವನ್ನು ನಿರ್ವಹಿಸುವುದಕ್ಕೆ, ಅಂಥವರೊಂದಿಗೆ ಮಾತ್ರ ಜೀವನವನ್ನು ಕಟ್ಟಿಕೊಳ್ಳುವುದಕ್ಕೆ, ಅಂಥವರೊಂದಿಗೆ ಮಾತ್ರ ನಾವು ಸಂಬಂಧವನ್ನು ಬೆಳೆಸುವುದಕ್ಕೆ ಸಾಧ್ಯವಾದೀತು. ನನ್ನ ಕತೆ ಇಷ್ಟೇ. ಅತಿಯಾಗಿ ಯೋಚನೆ ಮಾಡುವುದು, ಅತಿಯಾಗಿ ಪ್ರೀತಿ ಕಾಳಜಿಯನ್ನು ಮಾಡುವುದು, ಅತಿಯಾಗಿ ಎಲ್ಲರನ್ನ ನಂಬುವುದು, ಕೊನೆಗೆ ಅತಿಯಾಗಿ ನೋವನ್ನು ಅನುಭವಿಸುವುದು. ಜೀವನವೇ ಹಾಗೆ. ಇಲ್ಲಿ ಯಾವುದೂ ಕೂಡ ಅತಿಯಾಗಿ ಇರುತ್ತದೆಯೋ ಆ ಅತಿಯಾಗಿ ಇರುವುದರಲ್ಲಿಯೇ ಅತಿಯಾದ ನೋವು ಎನ್ನುವುದು ಇರುತ್ತದೆ ಎನ್ನುವುದನ್ನು ಮನುಷ್ಯನಾದವನು ಅರಿತುಕೊಂಡಾಗ ಮಾತ್ರ ಜೀವನ ಎನ್ನುವುದು ಸುಗಮಯವಾಗಿ ಸಾಗುವುದಕ್ಕೆ ಸಾಧ್ಯವಾದೀತು. ಜೀವನದ ನಾವು ಹೇಗೆ ಅಂದುಕೊಳ್ಳುತ್ತೇವೆಯೋ ಆ ರೀತಿಯಾಗಿ ಇರುವುದಕ್ಕೆ ಸಾಧ್ಯವೇ
ಇಲ್ಲ. ಯಾರಾದರೂ ನಮ್ಮನ್ನು ಅರ್ಥ ಮಾಡಿಕೊಳ್ಳಲಿ ಎಂದು ಕಾಯುವುದಕ್ಕಿಂತ ನಾವು ನಮ್ಮನ್ನು ಅರ್ಥ ಮಾಡಿಕೊಳ್ಳುವುದು ಹೆಚ್ಚು ಮುಖ್ಯವಾಗುತ್ತದೆ. ಜೀವನದಲ್ಲಿ ನಮ್ಮ ಮೇಲೆ ನಮಗೆ, ನಮ್ಮ ಆತ್ಮವಿಶ್ವಾಸದ ಮೇಲೆ ನಮಗೆ ನಂಬಿಕೆ ಎನ್ನುವುದು ಇದ್ದಾಗ ಜೀವನದಲ್ಲಿ ನಾವು ಏನು ಬೇಕಾದರೂ ಕೂಡ ಮಾಡಿ ತೋರಿಸುವುದಕ್ಕೆ ಸಾಧ್ಯವಾದೀತು. ಮನೆ ಸಣ್ಣದಾಗಿ ಇದ್ದರೂ ಕೂಡ ಮನಸ್ಸು ದೊಡ್ಡದಾಗಿ ಇರಲಿ. ಹೃದಯ ಮುಷ್ಟಿಯಷ್ಟು ಇದ್ದರೂ ಕೂಡ ಪ್ರೀತಿ ಸ್ನೇಹ ಬೆಟ್ಟದಷ್ಟು ಇರಲಿ. ಹಣದಲ್ಲಿ ಬಡತನ ಇದ್ದರೂ ಕೂಡ ಗುಣದಲ್ಲಿ ಶ್ರೀಮಂತಿಕೆ ಎನ್ನುವುದು ಇರಲಿ. ಆಗ ಮಾತ್ರ ಜೀವನದಲ್ಲಿ ಮುಂದೆ ಬರುವುದಕ್ಕೆ ಸಾಧ್ಯವಾಗಿರುವುದು. ಬಡವನೆಂದು ಬದುಕಿಗೆ ಶ್ರೀಮಂತಿಕೆಯನ್ನು ಹೊತ್ತು ನಂದಳು. ಕೊನೆಗೂ ನನಗೆ ಬಡವನೆಂಬ ಪಟ್ಟ ಕಟ್ಟಿ ಹೋದಳು. ಜೀವನವೇ ಹಾಗೆ. ಯಾವುದೂ ಕೂಡ ಇಲ್ಲಿ ಶಾಶ್ವತ ಅಲ್ಲ. ಕೊನೆಗೆ ಉಳಿಯುವುದು ನೀವು ಮಾತ್ರ, ನಿಮ್ಮ ತನ ಮಾತ್ರ, ನಿಮ್ಮನ್ನು ನಂಬಿದಂತಹ ನಿಮ್ಮ ತಂದೆ ತಾಯಿಗಳು ಮಾತ್ರ. ನಿಮ್ಮ ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಅವರೇ ನಿಮ್ಮ ಕಣ್ಣಿಗೆ ಕಾಣುವಂತಹ ನಿಜವಾದ ದೇವರ ಸ್ವರೂಪರು. ನಾವು ಎಷ್ಟೇ ನೋವು ಕೊಟ್ಟರೂ ಕೂಡ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ನಮಗೆ ಒಳ್ಳೆಯದು ಆಗಲಿ ಅಂತ ಪ್ರತಿನಿತ್ಯ ಬೇಡುವವಳು ಆ ನಿನ್ನ ತಾಯಿ. ತಂದೆ ತಾಯಿಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ. ಆಗ ಮಾತ್ರ ನೀವು ಬದುಕಿನಲ್ಲಿ ಅಂದುಕೊಂಡದ್ದನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಯಾವುದರ ಬಗ್ಗೆಯೂ ಕೂಡ ಅತಿಯಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಯಾವುದು ಕೂಡ ಇಲ್ಲಿ ಶಾಶ್ವತವಾಗಿ ನೆಲೆ ನೂರುವುದಕ್ಕೆ ಸಾಧ್ಯವೇ ಇಲ್ಲ. ಸುಲಭದ ಬದುಕಿಗಾಗಿ ಪ್ರಾರ್ಥಿಸಬೇಡಿ. ಕಷ್ಟಗಳಿದ್ದರೂ ಕೂಡ ಪರವಾಗಿಲ್ಲ, ಅದನ್ನೆಲ್ಲ ಸರಿಸಿ ಶಕ್ತಿ ನೀಡು ದೇವ ಎಂದು ಪ್ರಾರ್ಥನೆಯನ್ನು ಮಾಡಿ. ಖಂಡಿತವಾಗಿಯೂ ಕೂಡ ನಿನ್ನ ಪ್ರಾರ್ಥನೆಗೆ ಫಲ ಎನ್ನುವುದು ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ನೀವು ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ವಿಡಿಯೋಗೆ ಹೈಪ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಸಿಗುತ್ತೇನೆ ನಾಳೆ ಮತ್ತಷ್ಟು ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.